ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈಗ್ರೀವ ತ್ರಿಬ್ರೇಡ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ, ಇವತ್ತು ಕ್ಯಾಂಡಲ್ ರೀಡಿಂಗ್ ಆಗಿರುತ್ತೆ. ಇವತ್ತಿನ ಟಾಪಿಕ್ ಏನು ಅಂತ ಅಂದರೆ, ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಏನು ಫೀಲ್ ಮಾಡ್ತಾ ಇದ್ದಾರೆ, ಮತ್ತು ರಿಯೂನಿಯನ್ ಆಗುತ್ತಾ, ಮತ್ತು ನಿಮ್ಮ ಹತ್ರ ಬಂದವರು ನಿಮ್ಮನ್ನು ಸೇರ್ತಾರಾ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ ಅನ್ನೋ ಒಂದು ಟಾಪಿಕ್ ಆಗಿರುತ್ತೆ. ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿರೋವಂಥವ್ರಿಗೆ ಈ ರೀಡಿಂಗು ರೆಸನೇಟ್ ಆಗುತ್ತೆ. ಖಂಡಿತವಾಗ್ಲೂ ನಿಮ್ಮ ಪರ್ಸನ್ ಹೆಸರನ್ನು 3 ಸಲ ನೆನೆಸ್ಕೊಂಡು ಈ ರೀಡಿಂಗ್ನ ನೋಡೋದ್ರಿಂದ ಕೂಡ ನಿಮಗೆ ಈ ವಿಡಿಯೋ ರೆಸನೇಟ್ ಆಗುತ್ತೆ. ಅಥವಾ ನಿಮ್ಮ ಪರ್ಸನ್ ಫೋಟೋ ಇದ್ದರೂ ಕೂಡ ಅವ್ರ ಫೋಟೋನ ನೋಡಿಕೊಂಡು ನೀವು ಈ ಫ್ಲೇಮನ್ನು ನೋಡೋದ್ರೆ ಅವರ ಹೆಸರನ್ನು ಹೇಳೋದ್ರಿಂದ ಕೂಡ ಈ ರೀಡಿಂಗ್ ನಿಮಗೆ ಖಂಡಿತವಾಗ್ಲೂ ರೆಸನೇಟ್ ಆಗುತ್ತೆ. ಬನ್ನಿ ಶುರು ಮಾಡೋಣ. ನಿಮ್ಮ ಪರ್ಸನ್ ಹೆಸರನ್ನು ನೆನೆಸ್ಕೊಳ್ಳಿ. ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಯಾರೆಲ್ಲ ಇದ್ದೀರಾ ಅವರು ನಿಮ್ಮ ಪರ್ಸನ್ ಹೆಸರನ್ನು ನೆನೆಸ್ಕೊಂಡು ಈ ಫ್ಲೇಮನ್ನು ನೋಡ್ತಾ ಈ ರೀಡಿಂಗನ್ನು ನೋಡೋದ್ರಿಂದ ಖಂಡಿತವಾಗ್ಲೂ ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗುತ್ತೆ. ಖಂಡಿತವಾಗ್ಲೂ ಅವರು ನಿಮ್ಮನ್ನು ಮಾತಾಡ್ಸೋದಕ್ಕೆ ಮತ್ತು ನಿಮ್ಮ ಹತ್ರ ಬರೋದಕ್ಕೆ ಯೋಚನೆನ ಮಾಡ್ತಾ ಇದ್ದಾರೆ. ಬರಬೇಕು, ಆದಷ್ಟು ಬೇಗ ನಾವು ಮತ್ತೆ ಒಂದಾಗಬೇಕು ಅಂತ ಕೂಡ ಇಲ್ಲಿ ಯೋಚನೆ ಮಾಡ್ತಾರೆ. ಯಾಕಂದರೆ ಅದು ಫ್ಲೇಮ್ ಇಷ್ಟು ಬೇಗ ಇದಾಗ್ತಿದೆ ಅಂತ ಅಂದರೆ, ಡ್ರಾಪ್ ನೋಡಿ ಬೇಗ ಬೀಳ್ತಾಯಿದೆ. ಅವರು ನಿಮ್ಮ ಹತ್ರ ಸೇರೋದಕ್ಕೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ, ನಿಮ್ಮ ಹತ್ರ ಮಾತಾಡೋದಕ್ಕೆ ತುಂಬ ಆತುರ್ತಾ ಇರೋವಂಥ ಪರ್ಸನ್ ಕೂಡ ಆಗಿರ್ತಾರೆ. ನಿಮ್ಮ ಪರ್ಸನ್ ತುಂಬಾ ಆ ಒಂದು ಅವಕಾಶನ ಹುಡುಕ್ತಾ ಇದ್ದಾರೆ. ಯಾವ ಅವಕಾಶ ಸಿಗುತ್ತೆ, ನಾನು ನನ್ನ ಪರ್ಸನ್ನ ಮೀಟ್ ಆಗೋದಕ್ಕೆ, ಮಾತಾಡೋದಕ್ಕೆ, ಕಾಂಟ್ಯಾಕ್ಟ್ ಮಾಡೋದಕ್ಕೆ ಏನು ಅವಕಾಶ ಸಿಗುತ್ತೆ ನನಗೆ ಅಂತ ಒಂದು ಯೋಚನೆನ ನಿಮ್ಮ ಪರ್ಸನ್ ಮಾಡ್ತಿರೋವಂಥದ್ದು ಇಲ್ಲಿ ಕಾಣ್ತಾ ಇದೆ. ಕೆಲವರು ಮಾತೇ ಆಡ್ದಲೇ ನಾವು ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರೋವಂಥದ್ದು ಇದೆ. ಸಡನ್ನಾಗಿ ಏನೂ ವಿಷಯನೇ ಇಲ್ದಲೆ, ಯಾವುದೇ ಒಂದು ಟಾಪಿಕ್ ಇಲ್ದಲೇ ಕೂಡ ಸಪ್ರೇಟ್ ಆಗಿರೋವಂಥದ್ದು ಕೂಡ ಇಲ್ಲಿ ಇದೆ. ಜೊತೆಯಲ್ಲೇ ಇದ್ದು ಮಾತಾಡ್ದಲೇ ಇರೋವಂಥವರು ಕೂಡ ಇಲ್ಲಿ ಇರೋವಂಥವ್ರ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇಲ್ಲಿ ಕಾಣ್ತಾ ಇದೆ. ಕೆಲವರು ಈ ಕಡೆ ನಿಮ್ಮ ಪರ್ಸನ್ನು ನಿಮ್ಮ ಹತ್ರ ಕೂಡ ಕಾಂಟ್ಯಾಕ್ಟಲ್ಲಿ ಇಲ್ಲ, ಮತ್ತು ಥರ್ಡ್ ಪಾರ್ಟಿ ಜೊತೆ ಕೂಡ ಒಂದು ಕಾಂಟ್ಯಾಕ್ಟಲ್ಲಿ ಇಲ್ಲ. ಅವರು ಯಾರ ಜೊತೆನೂ ಒಂದು ಮಾತುಕತೆ ಅನ್ನೋದು ಇಲ್ಲಿ ನಡೀತಾ ಇಲ್ಲ. ಎಲ್ಲ ಒಂದು ಸ್ಟಕ್ ಎನರ್ಜಿ ಇರೋವಂಥದ್ದು ಇದೆಷ್ಟು, ಎಲ್ಲ ಒಂದು ಎನರ್ಜಿ ಸ್ಟಕ್ ಆಗಿರೋವಂಥದ್ದು ಕೂಡ ಇಲ್ಲಿ ಕಾಣ್ತಾ ಇದೆ. ಆದರೆ ಖಂಡಿತವಾಗ್ಲೂ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಹತ್ರ ಬರಬೇಕು ಅಂತ ತುಂಬಾ ಫೀಲ್ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಅದೇ ಫೀಲ್ ಆಗ್ತಾಯಿದೆ. ನಾನೇ ಮಾತಾಡಿಸ್ಲಾ, ನನ್ನ ಪರ್ಸನ್ ನನ್ನ ಜೊತೆ ಮಾತಾಡ್ತಾರಾ, ತುಂಬ ನೀವು ಆ ಥರದಲ್ಲಿ ಇದ್ದೀರಾ, ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರಾ. ಕೆಲವರು ಅವರು ನಿಮಗೆ ಕೊಟ್ಟಿರೋಂಥ ಕೆಲವೊಂದು ವಸ್ತುಗಳನ್ನು ಇಟ್ಕೊಂಡು ಅವ್ರ ನೆನಪನ್ನು ಫೀಲ್ ಮಾಡ್ತಿರೋವಂಥದ್ದು ಇದೆ. ನಿಮ್ಮ ಪರ್ಸನ್ ಕೂಡ ಆ ರೀತಿ ಫೀಲ್ ಮಾಡ್ತಿರೋವಂಥದ್ದು ಇದೆ. ಸದ್ಯಕ್ಕೆ ಇನ್ನೊಂದು 3-4 ಡೇಸ್ ಒಳಗಡೆ ನಿಮ್ಮ ಪರ್ಸನ್ ನಿಮಗೆ ಒಂದು ಕಾಲ್ ಅಥವಾ ಒಂದು ಮೆಸೇಜ್ ಮಾಡೋವಂಥದ್ದು ಕೂಡ ಇಲ್ಲಿ ಖಂಡಿತವಾಗ್ಲೂ ಇದೆ. ಅವರೇ ನಿಮಗೆ ಒಂದು ಕಾಲ್ ಅಥವಾ ಒಂದು ಮೆಸೇಜನ್ನು ಮಾಡಿ ನಿಮ್ಮ ಹತ್ರ ಮಾತಾಡೋ ಅಂಥದ್ದು ಕೂಡ ಇಲ್ಲಿ ಚಾನಲ್ ಆಗ್ತಾ ಇದೆ. ಅಥವಾ ನೀವೇ ಅವ್ರಿಗೆ ಒಂದು ಕಾಲ್ ಅಥವಾ ಮೆಸೇಜ್ ಮಾಡ್ಬೋದು ನಿಮ್ಮ ಪರ್ಸನ್ಗೆ, ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ. ಕೆಲವ್ರಿಗೆ ಇಲ್ಲಿ ದುಡ್ಡಿನ ವಿಷಯಕ್ಕೆ ಕೂಡ ಒಂದು ಮನಸ್ತಾಪ ಬಂದಿರೋ ಅಂಥದ್ದು ಇಲ್ಲಿ ಕಾಣ್ತಾ ಇದೆ. ನಿಮಗೆ ಮತ್ತು ನಿಮ್ಮ ಪರ್ಸನ್ಗೆ ಹಣಕಾಸಿನ ವಿಷಯಕ್ಕೆ ಜಗಳ ಆಗಿ ಅದರಿಂದ ಕೂಡ ಸಪ್ರೇಷನಲ್ಲಿರೋವಂಥದ್ದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರೋವಂಥದ್ದು ಕೂಡ ಇಲ್ಲಿ ಚಾನಲ್ ಆಗ್ತಾ ಇದೆ ದುಡ್ಡಿನ ಸಲುವಾಗಿ. ಆದರೆ ಖಂಡಿತ ದುಡ್ಡು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಇಲ್ಲಿ ಚಾನಲ್ ಆಗ್ತಾ ಇದೆ. ಆದರೆ ಅವ್ರಿಗೂ ಕೂಡ ಗೊತ್ತಾಗಿದೆ, ನನ್ನ ಪರ್ಸನ್ ನನ್ನ ಜೊತೆ ಯಾಕಿದ್ದಾರೆ ಅನ್ನೋ ಅಂಥದ್ದು ನಿಮಗೂ ಕೂಡ ಗೊತ್ತಾಗಿದೆ, ನಿಮ್ಮ ಪರ್ಸನ್ಗೂ ಕೂಡ ಇಲ್ಲಿ ಅರ್ಥ ಆಗಿರೋ ಅಂಥದ್ದು ಇದೆ. ಆದರೆ ಒಂದು ಈಗೋ ಅನ್ನೋದು ಇಲ್ಲಿ ಬಿಡ್ತಾ ಇಲ್ಲ ಅನ್ನೋವಂಥದ್ದು ಕೂಡ ಇಲ್ಲಿ ಒಂದು ಆ್ಯಪ್ಟ್ ಆಗ್ತಿರೋವಂಥದ್ದು ಇದೆ. ತುಂಬ ಪ್ರೀತಿ ಮಾಡೋವಂಥ ವ್ಯಕ್ತಿ ಕೂಡ ಅವರು ಆಗಿದ್ದಾರೆ. ನೀವು ಕೂಡ ನಿಮ್ಮ ಪರ್ಸನನ್ನು ತುಂಬ ಪ್ರೀತಿ ಮಾಡೋವಂಥ ಪರ್ಸನ್ ಆಗಿರ್ಬೋದು.
ಪಾಪು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಮತ್ತು ಒಂದು ದೇವರ ಆಶೀರ್ವಾದ ಕೂಡ ಇಲ್ಲಿ ನಿಮಗೆ ಅಥವಾ ನಿಮ್ಮ ಪ್ರೀತಿಗೆ ನಿಮ್ಮ ಲೈಫ್ ಏನಿದೆ, ಫ್ಯಾಮಿಲಿ ಲೈಫ್ ಎಲ್ಲದಕ್ಕೂ ಒಂದು ದೇವರ ಆಶೀರ್ವಾದ ಇರುವಂಥದ್ದು ಇದೆ. ನೀವು ಯಾವ ದೇವರನ್ನು ನಂಬಿದ್ದೀರಾ ಆ ದೇವರು ಎಲ್ಲದನ್ನು ಸರಿ ಮಾಡ್ತೀನಿ ಅಂತ ಕೂಡ ಎಲ್ಲ ಹೇಳ್ತಿರುವಂಥದ್ದು ಕೂಡ ಇಲ್ಲಿ ಚಾನಲ್ ಆಗ್ತಾ ಇದೆ. ಅತಿಯಾದ ಯೋಚನೆ ಬೇಡ ಅನ್ನೋವಂಥದ್ದು ಕೂಡ ಇಲ್ಲಿ ಬರ್ತಾ ಇದೆ. ಸಾರಿ, ಒಂದು ಮೆಸೇಜ್ ಇಲ್ಲಿ ಗೊತ್ತಿಲ್ಲ ಯಾಕೆ ಈ ಮೆಸೇಜ್ ಚಾನಲ್ ಆಗ್ತಿದೆ ಅಂತ. ಯಾರಿಗೋ ಒಂದು ಪಾಪು ಆಗುವಂಥದ್ದು ಇದೆ, ಆದರೆ ಖಂಡಿತ ಅದು ಮಗುವಿನ ರೂಪ ಇರೋದಿಲ್ಲ. ಬೇರೆ ಯಾವುದೋ ಒಂದು ರೂಪ ಇರೋ ಅಂಥ ಒಂದು ಮಗುವಿನ ಜನನ ಆಗುತ್ತೆ ಅನ್ನೋ ಅಂಥ ಒಂದು ಮೆಸೇಜ್ ಇಲ್ಲಿ ಬರ್ತದೆ. ಯಾವ ರೀತಿ ಅಂದರೆ, ಯಾವುದೋ ಮೋಸ ಮಾಡಿ ಯಾರಿಗೋ ಮೋಸ ಮಾಡೋದಕ್ಕೆ ಅಂತ ಹೋಗಿ ಅವರೇ ಇದರಲ್ಲಿ ಮೋಸ ಹೋಗ್ತಿರೋವಂಥದ್ದು ಕೂಡ ಇಲ್ಲಿ ಕಾಣ್ತಾ ಇದೆ. ಬೇರೆ ಯಾರನ್ನೋ ನನ್ನ ಕಡೆಯಿಂದ ಅವರನ್ನು ಮೋಸ ಮಾಡಿ ನಾನು ಚೆನ್ನಾಗಿರಬೇಕು ಅಂತ ಯಾರಿಲ್ಲಿ ಅಂದ್ಕೊಂಡಿದ್ರು ಅಂಥವ್ರಿಗೆ ಈ ಒಂದು ಪ್ರೆಗ್ನೆನ್ಸಿ ಪಾಪು ಮುಖಾಂತರ ಅವ್ರಿಗೆ ಮೋಸ ಆಗೋವಂಥದ್ದು ಇಲ್ಲಿ ಚಾನಲ್ ಆಗ್ತಾ ಇದೆ. ಅವ್ರು ಊಹೆನೇ ಇರೋದಕ್ಕೆ ಆಗೋದಿಲ್ಲ ಅಂಥ ಒಂದು ವಿಕೃತವಾಗಿರೋಂಥ ಆ ರೀತಿ ಇರೋವಂಥ ಒಂದು ಮಗುವಿನ ಜನನ ಆಗುತ್ತೆ ಅನ್ನೋವಂಥದ್ದು ಇಲ್ಲಿ ಚಾನಲ್ ಆಗ್ತಾ ಇದೆ. ಕೆಲವರಿಗೆ ಇಲ್ಲಿ ಎಲ್ಲ ಗೊತ್ತಿದ್ದು ಕೂಡ ಏನೂ ಮಾಡೋಕ್ಕಾಗದೇ ಇರೋವಂಥ ಪರಿಸ್ಥಿತಿನಲ್ಲಿ ಇರೋವಂಥದ್ದು ಇದೆ. ನಿಮ್ಮ ಪಾರ್ಟ್ನರ್ ಇರ್ಬೋದು ಅಥವಾ ನೀವಿರ್ಬೋದು. ಸದ್ಯದ ಪರಿಸ್ಥಿತಿ ಸೈಲೆನ್ಸ್ ಒಂದೇ ಅಂತ ಅಂದ್ಕೊಂಡು ಸುಮ್ಮನೆ ಇರೋವಂಥದ್ದು ಕೂಡ ಇಲ್ಲಿ ಬರ್ತಾ ಇದೆ. ಏನೂ ಮಾಡೋದಕ್ಕಾಗೋದಿಲ್ಲ, ಸೈಲೆಂಟಾಗಿರಬೇಕು, ತಾಳ್ಮೆ ಒಂದೇ ಇದು ಬಿಟ್ಟರೆ ಬೇರೆ ಯಾವುದೇ ದಾರಿ ಇಲ್ಲ ಅಂತ ಕೂಡ ಇಲ್ಲಿ ನೀವು ಅಂದ್ಕೊಂಡು ಸೈಲೆಂಟಾಗಿರುವಂಥದ್ದು ಕೂಡ ಇಲ್ಲಿ ಬರ್ತಾ ಇದೆ. ನಿಮ್ಮ ಪರ್ಸನ್ ನಿಮಗಿಂತ ಸ್ವಲ್ಪ ಜಾಸ್ತಿನೇ ಯೋಚನೆ ಮಾಡೋವಂಥ ಪರ್ಸನ್ ಕೂಡ ಆಗಿದ್ದಾರೆ. ಅವ್ರ ಬಗ್ಗೆ ಅನ್ನೋದಕ್ಕಿಂತ ನಿಮ್ಮ ಬಗ್ಗೆ ಕೂಡ ಜಾಸ್ತಿ ಯೋಚನೆನ ಮಾಡ್ತಾರೆ. ಆದರೆ ನಿಮ್ಮ ಹತ್ರ ಅವರು ಅದನ್ನು ತೋರಿಸ್ಕೊಡೋದಿಲ್ಲ, ಹೇಳೋದಿಲ್ಲ. ನಿಮಗೆ ಇಷ್ಟ ಆಗಿರೋವಂಥ ಅಥವಾ ನಿಮ್ಗೆ ಇಷ್ಟ ಆಗೋವಂಥ ಒಂದು ಗೊಂಬೆನ, ಒಂದು ಟೆಡಿನ ನಿಮಗೆ ತಂದುಕೊಟ್ಟು ಮತ್ತೆ ನಿಮ್ಮ ಹತ್ರ ಮಾತಾಡೋ ಅಂಥದ್ದು ಇದೆ. ಮತ್ತು ನಿಮಗೆ ಪ್ರಪೋಸಲ್ ಮಾಡೋವಂಥದ್ದು ಕೂಡ ಇಲ್ಲಿ ಆಗ್ತಾ ಇದೆ. ಧನಸ್ಸು ರಾಶಿ, ಮಕರ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಕುಂಭ ರಾಶಿ, ಕರ್ಕಾಟಕ ರಾಶಿ. ಈ ರಾಶಿಯವರು ನಿಮ್ಮ ಪರ್ಸನ್ ಆಗಿರ್ಬೋದು ಅಥವಾ ನಿಮ್ಮ ರಾಶಿ ಈ ರಾಶಿನಲ್ಲಿ ಇರುವಂಥದ್ದು ಕೂಡ ಇಲ್ಲಿ ಇದೆ. 12, 18, 21, 28, 19 ಇದು ನಿಮ್ಮ ಅಥವಾ ನಿಮ್ಮ ಪರ್ಸನ್ ಬರ್ತ್ ಡೇಟ್ ಕೂಡ ಆಗಿರ್ಬೋದು ಅಥವಾ ಆ್ಯನಿವರ್ಸರಿ ಡೇಟ್ ಕೂಡ ಆಗಿರ್ಬೋದು. ಅಥವಾ ಈ ಡೇಟಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಎಲ್ಲಾದರೂ ಒಂದು ಕಡೆ ಹೊರಗಡೆ ಕರ್ಕೊಂಡು ಹೋಗಬೇಕು, ಏನಾದರೂ ಒಂದು ಸೆಲೆಬ್ರೇಷನ್ ಮಾಡಬೇಕು ಅಂತ ಕೂಡ ನೀವು ಅಥವಾ ನಿಮ್ಮ ಪರ್ಸನ್ ಏನಾದರೂ ಅಂದ್ಕೊಂಡಿರೋವಂಥದ್ದು ಕೂಡ ಇಲ್ಲಿ ಆಗ್ತಾ ಇದೆ. ಒಂದು ಸೈಲೆಂಟ್ ಅನ್ನೋದು ಅಥವಾ ನಿಮ್ಮ ಸೈಲೆಂಟ್ ಇರ್ಬೋದು ಅಥವಾ ನಿಮ್ಮ ಪರ್ಸನ್ನಿನ ಸೈಲೆನ್ಸೇ ಅನ್ನೋದು ಏನು ಯಾಕೆ ಸೈಲೆಂಟಾಗಿದ್ದೀರಾ ಅನ್ನೋದು ಈ ಕಡೆ ನಿಮ್ಮನ್ನು ತುಂಬಾ ಗೊಂದಲಕ್ಕೆ ಮಾಡ್ತಿದೆ. ಮತ್ತು ನಿಮ್ಮ ಪರ್ಸನ್ನು ಕೂಡ ಒಂದು ಗೊಂದಲಕ್ಕೆ ದೂಡ್ತಾ ಇದೆ. ಯಾಕೆ ಇವರು ಇಷ್ಟು ಸೈಲೆಂಟಾಗಿದ್ದಾರೆ, ಈ ಸೈಲೆಂಟ್ಗೆ ಕಾರಣ ಏನು, ಈ ಸೈಲೆಂಟಿಂದ ಏನಾಗುತ್ತೆ ಅನ್ನೋವಂಥ ಒಂದು ಭಯ ಕೂಡ ನಿಮಗೂ ಇರ್ಬೋದು ಅಥವಾ ನಿಮ್ಮ ಪರ್ಸನ್ಗೂ ಇರೋವಂಥದ್ದು ಇಲ್ಲಿ ಚಾನಲ್ ಆಗ್ತಾ ಇದೆ. ದಯವಿಟ್ಟು ಯಾರೆಲ್ಲ ಅಷ್ಟೊಂದು ಸೈಲೆಂಟಲ್ಲಿದ್ದೀರಾ ಆ ಸೈಲೆಂಟಿಂದ ಆಚೆ ಬನ್ನಿ. ಸೈಲೆಂಟಿಂದ ಆಚೆ ಬಂದು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಹೊರ ಹಾಕಿ ಅನ್ನೋವಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಿರೋವಂಥದ್ದು. ಇಷ್ಟೊಂದು ಸೈಲೆಂಟು ಒಳ್ಳೆಯದಲ್ಲ, ಯಾವ ರೀತಿ ಬೇಕಿದ್ರೂ ಅದು ಪ್ರಭಾವನ ಬೀರ್ಬೋದು. ಅದರಿಂದ ಈ ಸೈಲೆನ್ಸ್ ಏನಿದೆ ಅದರಿಂದ ಹೊರ ಬನ್ನಿ ಅನ್ನೋವಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಿರೋವಂಥದ್ದು ಇದೆ. ನಿಮ್ಮ ಪರ್ಸನ್ಗೆ ತುಂಬ ಶಾಕ್ ಆಗಿರೋವಂಥದ್ದು ಕೂಡ ಇಲ್ಲಿ ಇದೆ. ನನ್ನ ಪರ್ಸನ್ನೇನ ಇವರು, ಯಾಕೆ ಇಷ್ಟು ಸೈಲೆಂಟಾಗಿದ್ದಾರೆ, ಇವರು ಇಷ್ಟು ಸೈಲೆಂಟಾಗಿರುವಂಥ ವ್ಯಕ್ತಿನೇ ಅಲ್ಲ ಅಂತ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಿರೋವಂಥದ್ದು ಕೂಡ ಇಲ್ಲಿ ಚಾನಲ್ ಆಗ್ತಾ ಇದೆ.
ನೀವು ಇಲ್ಲಿ ತುಂಬ ಒಂಟಿತನನ ಅನುಭವಿಸ್ತಿರೋ ಅಂಥದ್ದು ಇರ್ಬೋದು, ಅಥವಾ ನಿಮ್ಮ ಪರ್ಸನ್ನು ತುಂಬ ಒಂಟಿತನನ ಅನುಭವಿಸ್ತಿರೋ ಅಂಥದ್ದು ಇರ್ಬೋದು. ಆದರೆ ಖಂಡಿತ ಈ ಒಂಟಿತನಕ್ಕೆ ಆದಷ್ಟು ಬೇಗ ಒಂದು ಕೊನೆ ಅನ್ನೋದು ಬರುತ್ತೆ. ಅವರು ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ, ರಿಯೂನಿಯನ್ ಕೂಡ ಆಗುತ್ತೆ. ಯಾರೆಲ್ಲ ಸಿಂಗಲ್ ಪೇರೆಂಟ್ ಆಗಿ ಕೂಡ ಯಾರೆಲ್ಲ ಮತ್ತೆ ನಮ್ಮ ಪರ್ಸನ್ ಜೊತೆ ನಮಗೆ ರಿಯೂನಿಯನ್ ಆಗುತ್ತಾ ಅಂತ ಕೇಳೋದಿದ್ರೆ, ಖಂಡಿತವಾಗ್ಲೂ ರಿಯೂನಿಯನ್ನ ಮತ್ತೆ ಅವರು ನಿಮ್ಮನ್ನು ಬಂದು ಸೇರೋವಂಥ ಸಿಚುವೇಶನ್ ಸೇರೋವಂಥ ದಿನಗಳು ತುಂಬ ಹತ್ರದಲ್ಲಿ ಇರೋವಂಥದ್ದು ಕೂಡ ಇಲ್ಲಿ ಚಾನಲ್ ಆಗ್ತಾಯಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತೊಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಓನ್ಲಿ ಜನರಲ್ ರೀಡಿಂಗ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.